ಎಲ್ರಿಗೂ ನಮಸ್ತೆ. ನಾನು ನವೀನ, ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಇದನ್ನು ನಮ್ಮ ಸೊಕ್ಕೆ ಗ್ರಾಮಸ್ಥರಿಗೆ ಮೊದಲನೇದಾಗಿ ಈ ವಿಷಯ ತಿಳಿಸಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ಬೇರೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಭಾಳ ಮುಖ್ಯವಾದ ವಿಷಯ, ಹಂಗಾಗಿ ಇದನ್ನು ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಆಗ್ತಾ ಇದ್ದೀನಿ. ಏನಪ್ಪ ಅಂದರೆ, ನಮಗೆ ಈಗ ಒಂದು ತಿಂಗಳಿಂದ ನಮಗೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಬಜೆಟ್ ಅನುಮೋದನೆ ಮಾಡೋದಕ್ಕೆ, ಅಂದರೆ ನಮಗೆಲ್ಲ ಒಂದು ಕಡೆ ಚರಂಡಿ ಬೇಕಾ, ರಸ್ತೆ ಬೇಕಾ, ಶಾಲೆಗಳು ಬೇಕಾ, ಏನು ಬೇಕು ಅನ್ನೋ ಸೌಕರ್ಯಗಳನ್ನು ತಿಳಿಸೋದಕ್ಕೆ ಒಂದು ಗ್ರಾಮ ಸಭೆಗಳನ್ನು ಈ ತಿಂಗಳೊಳಗೆ ಮಾಡಿ ಅನ್ನೋ ರೀತಿ ವಿಷಯ ಇತ್ತು. ಅದು ಏನಾಯಿತು ಅಂದರೆ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಲಭ್ಯತೆ ಇರೋ ಕಾರಣ, ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪಿ ಡಿ ಒಗಳು ಇರಲಿಲ್ಲ, ಮತ್ತು ಅಕೌಂಟೆಂಟ್ ಇಲ್ಲ, ಮತ್ತು ಸೆಕ್ರೆಟ್ರಿ ಇಲ್ಲ, ಮತ್ತು ಬಿಲ್ ಕಲೆಕ್ಟರ್ ಇಲ್ಲ. ಈ ರೀತಿ ಇಲ್ಲದಂಥ ಕಾರಣದಿಂದ ನಮಗೆ ಈ ವಿಷಯಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಆಗ್ತಾ ಇರಲಿಲ್ಲ. ಆದಷ್ಟು ನಾನು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀನಿ. ಈಗ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಾಳೆ ಒಳಗೆ ನಿಮಗೆ ಒಂದು ಕ್ರಿಯಾ ಯೋಜನೆ, ಕರಡು ಕ್ರಿಯಾ ಯೋಜನೆ ಮಾಡಿಕೊಡಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರು ಈ ಹೊಸದಾಗಿ ಬಂದಂಥ ಪಿ ಡಿ ಒ ಕೇಳಿದರು. ಸರಿ, ಹೇಗೆ ಮಾಡೋದು ನಾಳೆ ಒಳಗೆ, ಯಾರನ್ನು ಕೇಳೋದು ಅಂದರೆ, ಇಲ್ಲಿ ಅದನ್ನು ಮಾಡ್ಬೇಕಾದ್ರೂ ಕೂಡ ಅಕ್ಟೋಬರ್ 4 ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಟ್ರೈನಿಂಗ್ ಇತ್ತು. ಅದರಲ್ಲಿ ನಾನು ನೋಡಿದ್ದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಗ್ರಾಮ ಸಭೆಗಳನ್ನು ಹೆಂಗೆ ಕರಿಬೇಕು, ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಸಮುದಾಯದ ಹೇಗೆ ಭಾಗವಹಿಸಬೇಕು, ಮತ್ತು ಅದನ್ನು ಆ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿರಿಯ ನಾಗರಿಕರಿಗೆ, ಅಂದರೆ ಕೆಲವರಿಗೆ ವೃದ್ಧಾಪ್ಯ ವೇತನ ಬೇಕಾಗಿರುತ್ತೆ, ಕೆಲವರಿಗೆ ವಿಕಲಚೇತನರಿಗೆ ಇನ್ನೇನೋ ವ್ಯವಸ್ಥೆಗಳು ಬೇಕಾಗಿರುತ್ತೆ, ಮಹಿಳೆಯರಿಗೆ ಏನೋ ಬೇಕಾಗಿರುತ್ತೆ. ಅದನ್ನೆಲ್ಲದೂ ಕೂಡ ನಾವು ಗ್ರಾಮ ಸಭೆಗಳಲ್ಲಿ ಇಟ್ಟು ಕೇಳಿ, ನಿಮಗೆ ಏನೇನು ವ್ಯವಸ್ಥೆಗಳು ಬೇಕು ಅಂತ ಒಂದು ಗ್ರಾಮ ಸಭೆಗಳಲ್ಲಿ ಒಂದು ವಾರ್ಷಿಕ ಕ್ರಿಯಾ ಯೋಜನೆ, ಅಂದರೆ ಪೂರ್ಣ ಪ್ರಮಾಣದ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಅಂತ ಐಪ್ಯಾಪ್ ಅಂತ ಏನೋ ಕರೀತಾರೆ ಅದನ್ನು, ಆ ಥರದೊಂದು ಯೋಜನೆ ಮಾಡಿ ನಾವು ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸೋದು. ಆ ಸರ್ಕಾರ ಮಟ್ಟಕ್ಕೆ ಕಳಿಸಿದಾಗ ಅದೇನಾಗುತ್ತೆ, ಉದಾಹರಣೆ ಇದನ್ನು ಗ್ರಾಮ ಸಭೆ ಮಾಡೋಕ್ಕೂ ಮುಂಚೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತಿದೆ. ಒಂದು ಸಂಕಲ್ಪ ಚಟುವಟಿಕೆಯಾಗಿ ನಿಗದಿಪಡಿಸಿರುವ ಅನುದಾನದ ಶೇಕಡಾವಾರು, ಅಂದರೆ ಸಂಕಲ್ಪ ಚಟುವಟಿಕೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೋ ಒಂದು ಸಂಕಲ್ಪ, ಈ ಥರದ ವಿಷಯದಲ್ಲಿ ನಾವು ಮುನ್ನೆಲೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ PAI ಗುರುತಿಸಿರುವ ಅಂತರಗಳ ಆಧಾರದ ಮೇಲೆ ಸಂಕಲ್ಪ ಚಟುವಟಿಕೆಯನ್ನು ಗುರುತಿಸೋದು. PAI ಅಂದರೆ ನಮ್ಮ ಪಂಚಾಯತಿಗೆ ಒಂದೊಂದು ಇದಿರುತ್ತೆ, ಏನು ಎಷ್ಟು ಶ್ರೇಣಿಯಲ್ಲಿ ಇದ್ದೀವಿ ನಾವು ಅನ್ನೋದನ್ನು, ಅದರಲ್ಲಿ ಯಾವುದ್ರಲ್ಲಿ ವೀಕ್ ಇದ್ದೀವಿ ಅದರಲ್ಲಿ ಆ ಅಂತರವನ್ನು ಹೇಗೆ ಕಾಯ್ದಿರಿಸೋದ್ರ ಬಗ್ಗೆ. ಮತ್ತು ಒಟ್ಟಾರೆ ಯೋಜನೆಯನ್ನು ಸಂಕಲ್ಪ ಚಟುವಟಿಕೆಗಳ ಶೇಕಡಾವಾರು ಪ್ರಮಾಣ ಹೆಂಗೆ ಗುರುತಿಸೋದು, ಪಂಚಾಯತ್ ಪ್ರೊಫೈಲ್ ಇಂಡಿಕರಿಸೋದು, 15ನೇ ಹಣಕಾಸು ಆಯೋಗ ಅನುದಾನಕ್ಕೆ ಸ್ವಂತ ಸಂಪನ್ಮೂಲದ ಶೇಕಡಾವಾರು ಪ್ರಮಾಣ, ಮತ್ತು ಕ್ರಿಯಾ ಯೋಜನೆಯಲ್ಲಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ಸಾಮಾಜಿಕ ನ್ಯಾಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಂಬಂಧಿಸಿದ ಚಟುವಟಿಕೆಗಳನ್ನು ಅಳವಡಿಸುವುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು, ಕ್ರಿಯಾ ಯೋಜನೆಗಳನ್ನು ಅಳವಡಿಸೋದು. ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥವು ಇರ್ತವೆ, ರಾಜ್ಯ ಸರ್ಕಾರದಿಂದ ಬರುತ್ತವೆ, ಅವನ್ನ ಇದರಿಂದ ಯಾವ್ಯಾವ ಮೂಲಗಳಿಂದ ಬರುತ್ತೆ ಅಂತೆಲ್ಲ ತಿಳಿಸ್ಕೊಂಡು ಜನಗಳಿಗೆ ಈ ವರ್ಗೀಕರಣ ಮಾಡ್ತಕ್ಕಂಥದ್ದು. ನಿಮ್ಮ ಈ ಒಂದು ರೋಡ್ ಬೇಕು, ಇದು ಎಲ್ಲಿಂದ ಬರುತ್ತೆ, ಇನ್ನೊಂದೇನೋ ಬೇಕು, ಅದು ಎಲ್ಲಿಂದ ಬರುತ್ತೆ, ಆ ಥರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳ ಸಂಪನ್ಮೂಲವನ್ನು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸೋದು. ಎಲ್ಲ ಅಭಿವೃದ್ಧಿ ಇಲಾಖೆಗಳು, ಈಗ ಉದಾಹರಣೆ ಪಶು ಇಲಾಖೆ ಇದೆ, ಅಥವಾ ಇನ್ಯಾವುದೋ ವೆಟನರಿ ಇಲಾಖೆ ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಏನೋ ಇಲಾಖೆ ಆಗಿರ್ಬೋದು, ಆ ಎಲ್ಲ ಇಲಾಖೆಗಳು, ಅಥವಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ಈ ಎಲ್ಲದರಲ್ಲೂ ಏನೇನು ಬೇಕು ಅನ್ನೋದನ್ನು ಜನಗಳನ್ನು ಕೇಳಿ, ಮತ್ತು ಆ ಇಲಾಖೆಯಿಂದ ಬರುವಂಥ ಅನುದಾನಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಮಗ್ರವಾದ ಕ್ರಿಯಾ ಯೋಜನೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಅಂತ. ಈಗ ನನಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಪಂಚಾಯಿತಿಯವರಿಗೆ ಇದನ್ನು ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಪಂಚಾಯಿತಿಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಆದವು. ಅಂದರೆ ಏನಾದವು ಅಂದರೆ, ನಮಗೆ ಸರಿಯಾದ ಪಿ ಡಿ ಒ ವ್ಯವಸ್ಥೆಗಳಿರಲಿಲ್ಲ. ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿ ಒಗಳಿಲ್ಲ. ಆ ಪಿ ಡಿ ಒ ಅವರು ಬಂದು ಮತ್ತೊಂದು ಚಾರ್ಜ್ ತಾಣತಿಗೆ 1 ತಿಂಗಳು 2 ತಿಂಗಳು ಆಗೋಯ್ತು. ಆ ಕಾಲಾವಧಿ ಈ 1 ತಿಂಗಳೆಲ್ಲ ಹೋಗೇಬಿಡ್ತು. ಈ ಹೊಸದಾಗಿ ಒಬ್ಬರು ಪಿ ಡಿ ಒ ಬಂದಿದ್ದಾರೆ, ಸೆಕ್ರೆಟ್ರಿ ಇರಲ್ಲ, ಬಿಲ್ ಕಲೆಕ್ಟರ್ ಇಲ್ಲ, ಅಕೌಂಟೆಂಟ್ ಇಲ್ಲ. ಇಷ್ಟು ಅಧಿಕಾರಿ ವರ್ಗ ಇಲ್ಲದಲೇ ಇಲ್ಲಿದ್ದಂಥ ಪಾಪ ಬೇರೆ ಕಂಪ್ಯೂಟರಿಸ್ಟೋ ಅಥವಾ ಇನ್ಯಾರೋ ಒಂದು ಅಟೆಂಡರೋ ಇವ್ರು ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ ಈ ಇಲಾಖೆಗಳಲ್ಲೂ ಕೂಡ ಏನಂದರೆ, ಇಷ್ಟೊಂದು ವೇಕೆನ್ಸಿ ಇದ್ರೂ ಕೂಡ ಕಾಲ್ ಫಾರ್ ಮಾಡ್ತಾ ಇಲ್ಲ, ತಗೊಂತಾ ಇಲ್ಲ. ಇದು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ಬರಬೇಕು. ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇರೋದು. ಮತ್ತು ಗ್ರಾಮ ಸಭೆಗಳನ್ನ, ವಾರ್ಡ್ ಸಭೆಗಳನ್ನ ಕಾಲಕ್ಕೆ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಸರಿಯಾಗಬೇಕು. ಇಲ್ಲೇನಾಗ್ತಾ ಇದೆ, ಅವರಿಲ್ಲ ಈಗ ಇವರಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಸಭೆ ಮಾಡೋಕ್ಕಾಗ್ತಾಯಿಲ್ಲ, ವಾರ್ಡ್ ಸಭೆ ಮಾಡೋಕ್ಕಾಗ್ತಾಯಿಲ್ಲ. ಈ ಥರದ ಪ್ರಾಬ್ಲಮ್ಗಳಾಗ್ತದೆ. ಇದರೆಲ್ಲದರ ನಡುವೆ ಸಾಕಷ್ಟು ಗ್ರಾಮ ಪಂಚಾಯತಿಗಳು ನೆಪಕ್ಕೆ ಮಾತ್ರ ಇದ್ದಾವೆ ಅನ್ನೋದು ಆಗ್ತಾ ಇದೆ. ಹಾಗಾಗಿ ಮತ್ತೆ ಮೇನ್ ವಿಷಯ ಏನಪ್ಪ ಅಂದರೆ, ಈಗ ನಾಳೆ ಒಳಗೆ ನಮಗೆ ಇದಕ್ಕೆಲ್ಲ ಕ್ರಿಯಾ ಯೋಜನೆ ತಂದುಕೊಡಿ ಅಂತ ಹೇಳ್ತಾರೆ. ನಾವು ಹೆಂಗೆ ತಂದುಕೊಡೋದು, ಅಥವಾ ಕ್ರಿಯಾ ಯೋಜನೆ ನಾನು ಹೆಂಗೆ ಸಿದ್ಧಪಡಿಸೋದು? ನಾನು ಯಾರು ಅಂದರೆ, ನಾನು ನಿಮ್ಮ ಪ್ರತಿನಿಧಿ ಆಗಿದ್ದೀನಿ, ಓಕೆ, ಆದರೆ ನಿಮ್ಮನ್ನು ಕೇಳಿದ್ರೆ ನಾನು ಹೆಂಗೆ ಮಾಡೋದು? ಅದಕ್ಕೆ ನಿಮ್ಮನ್ನು ಕೇಳೇ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪಂಚಾಯತಿ ಸಿಬ್ಬಂದಿಯವರು ಈಗೇನು ಮಾಡಿದ್ರು, ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರಿಗೆಲ್ಲ ಕಳಿಸಿದ್ರು. ಅಲ್ಲಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರುಗಳು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲನೂ ಕೂಡ ತಿಳಿಸಿದ್ದಾರೆ. ಅಂದರೆ ಮಕ್ಕಳ ಗ್ರಾಮ ಸಭೆ ಮಾಡಬೇಕು, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಅಂತ ಅವರಿಗೂ ಕೂಡ ಹೇಳಿದ್ದೀವಿ. ಏನೇನು ಬೇಕು, ಪೀಠೋಪಕರಣ, ಇನ್ನೊಂದು ಮತ್ತೊಂದು ಎಲ್ಲ ಗ್ರಾಮ ಸಭೆ ಇದನ್ನೆಲ್ಲ ಕೂಡ ಕಳಿಸ್ಕೊಡಿದ್ದಾರೆ.
ಬಟ್ ಈಗ ಜನಗಳಿಗೆ ಏನು ವ್ಯವಸ್ಥೆ ಬೇಕು ಎತ್ತಬೇಕು ಅಂತ ಹೆಂಗೆ? ಈಗ ನಾವೇನೋ ಇಲ್ಲಿ ವಾರ್ಡ್ ವೈಸ್ ಹೋಗ್ತಿರ್ತೀವಿ, ತಿಳ್ಕೊಂತಿರ್ತೀವಿ, ಓಕೆ ಆಯಿತು. ಆದರೆ ಇನ್ನೂ ಏನೋ ಯೋಜನೆಗಳನ್ನು ಸೇರಿಸ್ಬೇಕಾದ್ರೆ ನಿಮ್ಮ ಸಹಭಾಗಿತ್ವ, ನೀವು ಗ್ರಾಮ ಸಭೆಗಳಿಗೆ ವಾರ್ಡ್ ಸಭೆಗಳಿಗೆ ಬರೋದ್ರಿಂದ ಈ ಎಲ್ಲ ವಿಷಯಗಳು ಕೂಡ ಗೊತ್ತಾಗ್ತವೆ. ಆದರೆ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡೋಕ್ಕೆ ಆಗದಿರೋ ಅಂಥ ಪರಿಸ್ಥಿತಿ ಇವತ್ತು ನನಗೆ ಬಂದು ನಿಂತ್ಕೊಂಡಿದೆ. ನಾಳೆ ಮಾಡೋಕ್ಕಾಗಲ್ಲ. ನಾಳೆ ಮಾಡೋಕ್ಕೂ ಕೂಡ ಈಗ ಎಲ್ಲ ಸದಸ್ಯರನ್ನು ಕೇಳಿದ್ರೆ ಈಗ ಅವರಿಲ್ಲ ಇವರಿಲ್ಲ ಅನ್ನಂಗಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಮನಗಂಡು ನಾನು ನಿಮಗೆ ಇನ್ನೊಂದೇನು ಬೆಸ್ಟ್ ಆಪ್ಷನ್ ಇದೆ ಅಂತ ಅದನ್ನು ಹುಡುಕ್ತಾ ಹೋದಾಗ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಇಡೀ ಊರಲ್ಲಿ 400 ಜನ ಏನೋ ವಾಟ್ಸಪ್ಪಲ್ಲಿ ಸೇರ್ಕೊಂಡಿರೋದು, ನಮ್ಮ ಗ್ರಾಮ ನಮ್ಮ ಕೈ ಬೆರಳ ತುದಿಯಲ್ಲಿ ಅಂತ. ಆ ಒಂದು ವಾಟ್ಸಪ್ ಗ್ರೂಪಿಗೆ ನಾನು ಈ ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ, ಆಗ್ತಾ ಇದ್ದೀನಿ. ನೀವೇನಾದರೂ ಯಾವ್ಯಾವ ಕಾಮಗಾರಿಗಳು ಸೇರಿಸಬೇಕಾಗಿದೆ, ಯಾವ್ಯಾವ ವಿಷಯಗಳಿದ್ದಾವೆ, ಅದನ್ನು ದಯಮಾಡಿ ನೀವೇನಾದರೂ ತಿಳಿಸಿದ್ದೆ ಆದರೆ ನಾನು ನಾಳೆವರೆಗೂ ಅವ್ರ ಹತ್ರ ಟೈಮ್ ಕೊಡಲೇಬೇಕು ಅಂತ ಕೇಳ್ಕೊಂಡಿರೋದ್ರಿಂದ ಅವರು ಕೂಡ ಆಯಿತು ನೀವು ವಾಟ್ಸಪ್ಪೇ ಮಾಡ್ತೀರಾ ಅಷ್ಟರೊಳಗೆ ಅಂದರು. ಆಗಲ್ಲ ಅಷ್ಟರೊಳಗೆ ಅನ್ನೋದು ಕಾರಣಕ್ಕೆ ಈ ವಿಷಯಗಳನ್ನು ನೀವು ಏನಾದರೂ ನನಗೆ ತಲುಪಿಸಿದ್ದೆ ಆದರೆ, ಅದು ಫೋನ್ ಮಾಡಾದ್ರೂ ತಲುಪಿಸ್ಬೋದು, ಅಥವಾ ವಿಡಿಯೋ ಮಾಡಿದ್ರೂ ತಲುಪಿಸ್ಬೋದು, ಅಥವಾ ಇನ್ನೇನು ಒಂದು ಲೆಟ್ರ್ ಬರ್ದಾರು ಅಂದರೆ ವಾಟ್ಸಪ್ಪಲ್ಲಿ ಬರ್ದಾದ್ರೂ ಹೇಳ್ಬೋದು. ಆಮೇಲೆ ನಾವು ಕೂಡ ನಾಳೆ ಏನೇನು ವಿಷಯಗಳಿದೆ ಅದನ್ನು ಕೂಡ ನಾನು ಬರ್ಕೊಂಡಿರ್ತೀನಿ, ನಮ್ಮ ಸದಸ್ಯರನ್ನು ಕೇಳಿರ್ತೀನಿ. ಇದೆಲ್ಲದನ್ನು ಕೂಡ ಈ ಸರಿಯ ಒಂದು ಪ್ರಾಬ್ಲಮ್ಗೆ ಏನಾಗಿದೆ, ಪ್ರಾಬ್ಲಮ್ ಯಾರಿಂದ ಪ್ರಾಬ್ಲಮ್ ಆಗಿದೆ, ಯಾಕಾಗಿದೆ ಅನ್ನೋದನ್ನು ಹುಡುಕ್ತಾ ಹೋದರೆ ಸಾಕಷ್ಟು ವಿಚಾರಗಳು ಅಲ್ಲೇ ನಿಂತ್ಕೊಂತವೆ. ಹಂಗಾಗಿ ನಿಲ್ಲೋದು ಬೇಡ ಅನ್ನೋ ಕಾರಣಕ್ಕೆ ನಿಮಗೆ ಈ ಗಮನಕ್ಕೆ ತರ್ತಾ ಇದ್ದೀನಿ. ಮೊದಲನೇದಾಗಿ ಈ ವಿಷಯಗಳನ್ನೆಲ್ಲ ನೀವು ತಿಳ್ಕೊಳ್ಳಿ. ನಾಳೆ ಮುಂದಿನ ಬಾರಿ ಆದರೂ ಅಟ್ಲೀಸ್ಟು ಮುಂದಿನ ವರ್ಷಗಳಲ್ಲಾದ್ರೂ ಕೂಡ ಗ್ರಾಮ ಸಭೆ ವಾರ್ಡ್ ಸಭೆಗಳು ಆಯಾ ಟೈಮಿಂಗ್ ಹಿಂಗೆ ನಡಿಬೇಕು. ಈ ಸರಿ ನಾನು ಅದು ಕ್ಷಮೆನೂ ಕೂಡ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಪ್ರಾಬ್ಲಮ್ ಏನಿತ್ತು ಅಂತ ನಾನು ನಿಮಗೆ ಹೇಳಿದ್ದೀನಿ. ಹಾಗಾಗಿ ಈ ತಕ್ಷಣದಲ್ಲಿ ನಿಮಗೆ ಏನೇನು ಬೇಕು, ಒಂದು ಚರಂಡಿ ಬೇಕು, ಒಂದು ರಸ್ತೆ ಬೇಕು, ಅದನ್ನು ನಾನು ಕೂಡ ಈಗ ಕೂತ್ಕೊಂಡು ಇಲ್ಲಿ ರೆಡಿ ಮಾಡ್ತೀವಿ ಬರೆದು. ಅದ್ರ ಮೇಲಾಗಿ ಏನು ವಿಷಯಗಳು ಬೇಕು ಅನ್ನೋದನ್ನು ಕೂಡ ನೀವೇನಾದರೂ ನನಗೆ ವಾಟ್ಸಪ್ ಮಾಡಿದ್ರೆ ಆ ವಾಟ್ಸಪ್ ಮುಖಾಂತರ ನಿಮಗೆ ತಲುಪಿಸ್ತೀನಿ. ಮತ್ತು ಮುಂದಿನ ತಿಂಗಳಲ್ಲಿ ಸಾಧ್ಯವಾದರೆ ನಾನು ನಮ್ಮ ಅಧ್ಯಕ್ಷರು ಸದಸ್ಯರನ್ನೆಲ್ಲ ಕೇಳಿ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಯಾಕೆಂದರೆ ಇದು ಕೂಡ ನಾನು ಕೇಳಿದಾಗ ಇದನ್ನು ಹೆಂಗೆ ನಾವು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿದ್ರೆ ಹೆಂಗೆ ಮಾಡ್ಬೋದು ಅಂತ ಕೇಳಿದಾಗ, ಇಲ್ಲ ಇದನ್ನು ನೆಕ್ಸ್ಟು ಘಟನೋತ್ತರ ಇದು ಅಂತೇಳಿ ಹಾಕಿ ನಾವು ನೆಕ್ಸ್ಟ್ ಅದರಲ್ಲಿ ಅಪ್ರೂವಲ್ ತಗೊಬೋದು ಅಂತ ಹೇಳಿದರೆ ಇದನ್ನು TP ಕಳಿಸ್ಕೊಡ್ಬೇಕು, TP ಅವರು ZP ಕಳಿಸ್ಕೊಡ್ಬೇಕು. ಈ ಥರ ಟೈಮಿಂಗ್ಸ್ ಇಲ್ಲ ನಮಗೆ, ನಾಳೆ ಕಳಿಸ್ಕೊಡಿ ಅಂತ ಈಗ ಬಂದಂಥ ಒತ್ತಡದ ವಿಷಯದಲ್ಲಿ ನಾನು ಇಷ್ಟು ಕೆಲಸ ಮಾಡೋದಕ್ಕೆ ಆಗ್ತಾ ಇದೆ. ಅದನ್ನು ಈ ಟೆಕ್ನಾಲಜಿ ಬಳಸ್ಕೊಂಡು ನಿಮ್ಮ ಹತ್ರ ತರ್ತಾ ಇದ್ದೀನಿ. ನನ್ನ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಾದರೂ ಗ್ರಾಮ ಪಂಚಾಯತಿಗಳಲ್ಲಿ ದಯವಿಟ್ಟು ಒಬ್ಬರು PDO ಬೇಕಾ, ಒಬ್ಬರು ಸೆಕ್ರೆಟರಿ ಬೇಕಾ, ಇವನ್ಗಳನ್ನು ಫುಲ್ಫಿಲ್ ಮಾಡಿ. ಆಮೇಲೆ ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಸರಿಯಾದ ಗೌರವಧನಗಳನ್ನು ಕೊಡಿ. ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ. ಕೊಡ್ತಕ್ಕಂಥ 2,000 ರೂಪಾಯಿ ಕೂಡ ಕರೆಕ್ಟ್ ಆಗ್ತಾಯಿಲ್ಲ. 2,000 ರೂಪಾಯಿ ಯಾವ ಮಾನದಂಡದಲ್ಲಿ ಕೊಡ್ತಾ ಇದ್ದೀರಾ ಗೊತ್ತಿಲ್ಲ. ಅದು ಕೂಡ 5 ತಿಂಗಳಾದರೂ ಒಂದು ಏನಾಗಿದೆ ಎತ್ತಾಗಿದೆ ಅಂತ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತಿಗಳು ನೆಪಕ್ಕೆ ಮಾತ್ರ ಇದ್ದಾವೆ ನಂಗೆ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಮೇಲಧಿಕಾರಿಗಳಿಗೂ ಕೂಡ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೆಲ್ಲ ಯಾಕೆ ಆಗ್ತಾ ಇದ್ದೀನಿ ಅಂದರೆ, ನಮ್ಮ ಪ್ರಾಬ್ಲಮ್ ಇಷ್ಟಿದೆ. ನಾವು ಜನಗಳ ಹತ್ರ ಹೋಗಿ ಕೆಲಸ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ನಿಮ್ಮ ನ್ಯೂನತೆಗಳು ಏನಿದೆ, ಅಧಿಕಾರಿ ವರ್ಗದ ನ್ಯೂನತೆಗಳು, ಸಿಬ್ಬಂದಿಗಳ ನ್ಯೂನತೆಗಳು, ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಗ್ರಾಮ ಪಂಚಾಯತಿಗಳಿಗೆ ಸರಿಯಾದ ಇನ್ಫಾರ್ಮೇಷನ್ ಸರಿಯಾದ ಸಮಯಕ್ಕೆ ಕೊಡಿ. ನಿಮಗೆ ಬೇಕು ಅಂದಾಗ ನೀವು ಇನ್ಫಾರ್ಮೇಷನ್ ಬೇಕು ಅಂತ ತಾಣದಲ್ಲ, ಅಟ್ಲೀಸ್ಟ್ ಇದನ್ನು ಒಂದು ಸಿಸ್ಟಮೆಟಿಕ್ಕಾಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಓಕೆ, ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೆ ಕೇಳ್ತಾ ಇರೋದು, ಈ ವಿಷಯ ತಿಳಿದ ತಕ್ಷಣ ಯಾರ್ಯಾರೋ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕೆಲವರು ಇರಲ್ಲ, ಅವರಿಗೂ ಹೇಳಿ ಈ ಕೆಲಸ ಆಗಬೇಕಾ ಬೇಡವಾ ಅಂತ ನೀವು ಕೂಡ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಣ. ಇದೊಂದು ಸರಿ ಆಗಿರುವಂಥ ತಪ್ಪನ್ನ ಮುಂದಿನ ದಿನಗಳಲ್ಲಿ ಆಗದೇ ಇರೋವಂತೆ ನಾವೇನಾದ್ರು ಮಾಡೋಣ. ಬಟ್ ಈ ತಪ್ಪು ಮತ್ತೆ ನಿಮ್ಮನ್ನು ಕೇಳಿದ್ರೆ ನಾನು ಬರಿಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ. ನಿಮಗೇನು ಬೇಕು, ಮನೆಗಳು ಬೇಕಾ, ಅಥವಾ ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ, ವೃದ್ಧಾಪ್ಯ ವೇತನ ಬೇಕಾ, ಇವೆಲ್ಲವನ್ನೂ ಕೂಡ ಒಗ್ಗೂಡಿಸಿ ಮಾಡೋಂಥ ಕೆಲಸಗಳು ಆಗಬೇಕು. ನಾನು ಒಂದು ಲೀಸ್ಟ್ ಮಾಡ್ತೀನಿ, ಆ ಲೀಸ್ಟಿಗೆ ನಿಮಗೆ ನಾಳೆ ತೋರಿಸ್ತೀನಿ, ಲೀಸ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಈ ಗ್ರೂಪಿಗೆ ಹಾಕ್ತೀನಿ. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಲೀಸ್ಟಿಗೆ ಸಂಬಂಧಪಟ್ಟ ಅಂದರೆ ನಿಮ್ಮನ್ನ ಜನ ಕೇಳಿ ಅವರು ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ. ಆ ರೀತಿ ಅನುದಾನಗಳನ್ನು ಬಿಡುಗಡೆ ಮಾಡ್ಬೇಕಾದ್ರೆ ಜನ ಕೇಳೇ ಮಾಡಬೇಕು ಅನ್ನೋದು ಪ್ರಜಾಪ್ರಭುತ್ವ. ಇದೇ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಸಾಕಾರ ಆಗಬೇಕು ಅಂದರೆ ನಿಮ್ಮ ಜವಾಬ್ದಾರಿ ಭಾಳ ಮುಖ್ಯ ಇದೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ನವೀನ, ಸೊಕ್ಕೆ ಗ್ರಾಮ ಪಂಚಾಯತಿಯಿಂದ. ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಷಯ ಏನಪ್ಪ ಅಂದರೆ, ಸೊಕ್ಕೆ ಗ್ರಾಮದಲ್ಲಿ ಸರ್ವೆ ನಂಬರ್ 3 ಏನಿತ್ತು ನಿವೇಶನ ರೈತರಿಗೆ ಅಂತ, ಮತ್ತು ಶಾಲೆಗೆ 1 ಎಕರೆ, ನಿವೇಶನ ರೈತರಿಗೆ 1 ಎಕರೆ 10 ಗುಂಟೆ ಅಂತ ಏನಿತ್ತು, ಮತ್ತು ದೇವ್ರ ಜಾಗದ ಇನಾಮ ಭೂಮಿ ಏನಿತ್ತು, ಈ ವಿಚಾರವಾಗಿ ಈ ಮೊದಲೇ ನಿಮಗೆ ತಿಳಿಸಿದ್ದೆ. ಇಲ್ಲಿ ಸುಮಾರು ಗೊಂದಲಗಳು ಏರ್ಪಟ್ಟಿದ್ವು. 1977ನೇ ಸಾಲಲ್ಲಿ ಇವರಿಗೆ ಹಕ್ಕುಪತ್ರಗಳನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಬಫರ್ ಝೋನ್ ಅಂತ ಏನಾಗಿದೆ, ನಮ್ಮದು TH ರೋಡು ಜಿಲ್ಲಾ ಹೆದ್ದಾರಿ ಇದ್ದಿದ್ದು ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇಗೆ 40 ಮೀಟ್ರ್ ಬಫರ್ ಝೋನ್ ಅಂತ ಇದೆ. ಅದುಗಳಿಗೆ ಆ ಒಂದು ಜಾಗಕ್ಕೆ ಹಕ್ಕುಪತ್ರ ಕೊಡೋಕ್ಕೆ ಬರಲ್ಲ ಅಂತ ಇಶ್ಯೂ ಏನು ರೈಸ್ ಆಯಿತು. ಅದನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ನನಗೆ ತಿಳಿಸಿದಾಗ ತಹಶೀಲ್ದಾರ್ ಅವರು
ಅವ್ರ ಹತ್ರ ಹೋಗಿ ನಾವು ಮಾತುಕತೆ ಆಡಿದಾಗ ಇದನ್ನು ಸಂಬಂಧಪಟ್ಟ ತಹಶೀಲ್ದಾರರು ಮತ್ತು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ PDO EO ಮತ್ತು ಇಲಾಖಾ ಅಧಿಕಾರಿಗಳು ಸರ್ವೆ ಡಿಪಾರ್ಟ್ಮೆಂಟ್ ADLR ಇವ್ರ ನಡುವೆ ಕೂತ್ಕೊಂಡು ಇದನ್ನು ಬಗೆಹರಿಸ್ಬೋದು ಅಂತ ಕೇಳ್ಕೊಂಡಿದ್ವು. ಅದಕ್ಕೆ ಅವರು ಬುಧವಾರ, ನಾಳೆ ಬಿಟ್ಟು ನಾಡ್ದು ಬುಧವಾರ ಟೈಮ್ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಗೆ ಅಥವಾ ಆ ಆಫೀಸಿಗೆ ಬರುವಂಥ ಸಂದರ್ಭಗಳಿದ್ದಾವೆ. ಸಾಧ್ಯವಾದರೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ, ಹೆಚ್ಚಿನ ಬದಲಾವಣೆಗಳನ್ನೇ. ಆ ವಿಷಯವಾಗಿ ನಿಜವಾಗಿ ಕೂಡ ಒಂದು 30-40 ಮನೆಯವರಿಗೆ ಇದರಿಂದ ಹಕ್ಕುಪತ್ರಗಳ ತೊಂದರೆ ಆಗ್ಬೋದು. ಆಗಬಾರ್ದು ಅನ್ನೋದಾದರೆ ನಾವೆಲ್ಲರೂ ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ವಿಷಯ ನಿಮಗೆ ಗೊತ್ತಾಗಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೀವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬಂದು ಭಾಗಿಯಾಗಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಆ ಮನೆಗಳು ತುಂಬ ದಿನಗಳಿಂದ ಇದ್ದಂಥವ್ರು ನಿಜವಾಗಿ ಕೂಡ ಅವರು ನಿವೇಶನ ರೈತರು, ಅವರುಗಳಿಗೆ ಅನ್ಯಾಯ ಆಗದಂತೆ ಏನು ಮಾಡ್ಬೋದು, ಅವರು ನಮ್ಮ ಗ್ರಾಮದವರೇ ಆಗಿದ್ದಾರೆ. ಹಾಗಾಗಿ ಆ ಮನೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಸಲಹೆ ಸೂಚನೆಗಳು ಬೇಕು. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿ ಕ್ಲೀನಿಂಗಿಗೆ 15 ಫೈನಾನ್ಸಲ್ಲಿ ಅಮೌಂಟ್ ಇಟ್ಟಿದ್ವು. ಆ ಅಮೌಂಟು ಕೂಡ ಇದುವರೆಗೂ ಬಂದಿಲ್ಲ. ಹಾಗಾಗಿ ಚರಂಡಿ ಕ್ಲೀನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರಲಿಲ್ಲ. ಮೊನ್ನೆ ನಮ್ಮ ಇಲಾಖಾ ಅಧಿಕಾರಿಗಳು PDO ಅವರು ಯಾರನ್ನೋ ಒಬ್ಬರನ್ನ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕೇಳಿ ಇದನ್ನು ಮಾಡ್ತೀರನಪ್ಪ ಅಂತೆಲ್ಲ ಕೇಳಿದ್ರು. ಆದರೆ ಅವ್ರು ಬಂದಂಥವ್ರು ಕೂಡ ಮೊದಲೇ ದುಡ್ಡು ಕೊಡದೇ ಇರೋ ಕಾರಣನೋ ಏನೋ ಗೊತ್ತಿಲ್ಲ. ಈಗ ಸೊಕ್ಕೆ ಗ್ರಾಮ ಪಂಚಾಯತಿಗೆ ಮತ್ತು ರಂಗಾಪುರದಲ್ಲಿ ಒಂದಿಷ್ಟು ಕ್ಲೀನಿಂಗಿಗೆ ಹತ್ತತ್ರ 60,000-70,000 ಸಾವಿರ ಅಮೌಂಟ್ ಕೇಳುವಂಥ ನಿರೀಕ್ಷೆಯಲ್ಲಿದೆ. ಅದನ್ನು ಕೂತು ಮಾತಾಡಿಲ್ಲ. ಇಷ್ಟೆಲ್ಲ ಅಮೌಂಟು ದಯವಿಟ್ಟು ಚರಂಡಿ ಕ್ಲೀನಿಂಗಿಗೆ ಹೋದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ದಯವಿಟ್ಟು ಚರಂಡಿ ಕ್ಲೀನಿಂಗ್ನ ಈ ಬಾರಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು, ಅಮೌಂಟ್ ಇಷ್ಟೊಂದು ಇಡಬೇಕಾ, ಹಿಡ್ದಂಗೆ ನಾವು ಏನು ಇನ್ನೊಂದು ವ್ಯವಸ್ಥೆ ಮಾಡ್ಕೊಬೋದು, ಚರಂಡಿಗಳಿಗೆ ಕಸ ಬರ್ತಿರೋದು ಯಾಕೆ ಏನು ಎತ್ತ ಅಂತ ನೋಡ್ಕೊಂಡು ಈ ಅಮೌಂಟು ಹತ್ತತ್ರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಂದಂಥ 15 ಲಕ್ಷ ಅಮೌಂಟಲ್ಲಿ 3 ಲಕ್ಷ ರೂಪಾಯಿ ಚರಂಡಿ ಕ್ಲೀನಿಂಗಿಗೆ ಅಂತ ಹೋದರೆ ಅಭಿವೃದ್ಧಿ ಎತ್ತಗಿಂದ ಸಾಗುತ್ತೆ, ಎಲ್ಲ ಆಗುತ್ತೆ. ಈ ವಿಷಯ ನಿಮಗೆ ಹೇಳಬೇಕು. ಇದಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಬೇಕು. ನೀವೇನಾದ್ರು ಸಲಹೆ ಕೊಟ್ಟರೆ ಅಥವಾ ನಮ್ಮಲ್ಲೇ ಯಾರು ನಮ್ಮ ಗ್ರಾಮದಲ್ಲಿ ಇದನ್ನು ಮಾಡ್ತೀವಿ, ಈ ಅಮೌಂಟಿಗೆ ನಾವು ತಕ್ಕೊಡ್ತೀವಿ, ನಂತರದಲ್ಲಿ ನಾವು ಈ ಅಮೌಂಟನ್ನು ಕೊಡಿಸುವಂತ್ರಿ ಅಥವಾ ಲೇಟ್ ಆದರೂ ನಾವು ತಡ್ಕೊತೀವಿ ಅನ್ನೋದಾದರೆ ಅವರಿಗೂ ಕೂಡ ಉದ್ಯೋಗದ ಅವಕಾಶಗಳಿರ್ತವೆ, ಅವರು ಕೂಡ ಮಾಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ 24 ಗಂಟೆ ನೀರು ಬರೋಂಥ ಯೋಜನೆಗೆ ಈಗಲೇ ಆಲ್ರೆಡಿ ಅರ್ಧ ಊರು ಮುಗಿದಿದೆ. ಇನ್ನೊಂದು TH ರೋಡ್ನ ಏನು ಇದೆ ಆ ಭಾಗದಲ್ಲಿ ಸ್ವಲ್ಪ ಕಾಮಗಾರಿ ಇದೆ. ಮತ್ತು ನಿವೇಶನ ರೈತರಿಗೆ ಹಂಚಿಕೆ ಆಗಿದಂಥ ಜಾಗದಲ್ಲಿ ಒಂದಿಷ್ಟು ಕಾಮಗಾರಿ ಇದೆ. ಅವೆಲ್ಲವನ್ನು ಮುಗಿಸಿದ್ರೆ 24 ಗಂಟೆ 24x7 ನಿಮ್ಮ ನೆಲ್ಲಿ ತುದಿಯಲ್ಲಿ ನೀರಿನಿಲ್ಲ ಅಂತ ಯೋಜನೆ ಇದಕ್ಕೆ ಸಹಕರಿಸ್ತಿದ್ರೆ ಎಲ್ಲರೂ ಕೂಡ ತಮ್ಮ ಮೀಟ್ರ್ಗಳಾಗಿರ್ಬೋದು, ತಮ್ಮ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಏನಿದ್ರೆ ಅದನ್ನು ನಮ್ಮ ಕೆಲಸ ಮಾಡೋಕ್ಕೆ ಬಂದಂಥ ಇವರಿಗೆ ಹೇಳಿ ನೀವು ಅತ್ಯುತ್ತಮವಾಗಿ ಕೆಲಸ ಮಾಡಿಸ್ಕೊಳ್ಳಿ. ನಾವು ಕೂಡ ಬರ್ತಾ ಇರ್ತೇವೆ, ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ಳಿ. ಮತ್ತು ನೀರನ್ನು ಪೋಲಾಗದೆ, ವಿದ್ಯುತ್ತು ಪೋಲಾಗದೆ ನಿಮ್ಮ ಮನೆಯ ಸಿಂಟೆಕ್ಸಿಗೆ ನೀರು ಹತ್ತಂಥದ್ದು 24 ಗಂಟೆ ನೀರಿರೋಂಥ ಯೋಜನೆ ಇದು. ಇದನ್ನು ಸಾಕಾರ ಮಾಡೋಣ. ಇನ್ನು ಕೆಲವೇ 15-16 ಒಂದು 20 ದಿವಸದೊಳಗೆ ಈ ಕೆಲಸ ಮುಗಿಸಿ ಫಾಸ್ಟಾಗಿ 24 ಗಂಟೆ ನೀರು ಬರೋಂಥ ಯೋಜನೆ ಮಾಡೋಣ. ಅದು ಕೂಡ ನೀವು ಬಯಸಿದ್ದಕ್ಕೆ ಇದೆಲ್ಲ ಆಗ್ತಾ ಇರೋದು. ಇಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡ್ಬೋದು, ತಿಳಿಸ್ಬೋದು. ಧನ್ಯವಾದಗಳು.